ನಿಮ್ಮ ಎಂಪ್ಲಾಯಿಗೆ ನೀವು ಕೊಟ್ಟಿರುವಂತಕ್ಕಂಥ ಹಾಸ್ಪಿಟಲ್ ಅಲ್ಲಿ ನಿಮ್ಮ ಎಂಪ್ಲಾಯಿಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ನೋಡುವ. ಬಂದಿಂದ ಒಂದ್ 4 ಬಸ್ ಹಾಕಿ 2 ಬಸ್ ಹಾಕಿ ನಮ್ಮ ಉದ್ಯೋಗಿಗಳು ಹೋಗಿ ಪಾಪ ಹೊಟ್ಟೆ ತುಂಬಿಕೊಳ್ಳಿರಿ. ನಾವು ಬಸ್ ನಿಲ್ಸಿದ್ರು ಫುಲ್ ಅಂತ ಹೇಳ್ಕೊಂಡು ಹೇಳ್ತಾರೆ, ಬಸ್ ಬರುವುದಿಲ್ಲ. ಬಸ್ ಖಾಲಿ ಬಂದು ಇದ್ರೆ ಹೋಗುದಿಲ್ಲ. ಬ್ರಿಟಿಷ್ ಹೆಂಗ್ ಮಾಡ್ದೆ इंडियन्स काय करते डॉग्स म्हणजे सेम आमगेले NPC आहे आमगे लोकल लोक करते सर. ನೋಡಿ ಲೋಕಲ್ ಯಾರು ಲ್ಯಾಂಡ್ ಇಫೆಕ್ಟೆಡ್ ಜನರಿಗೆ ಅಲ್ಲಿ ಒಂದು ಕನ್ಸೆಷನ್ ಇತ್ತು, 48 ಏಜ್ ಆ ಥರ ಇತ್ತು. ಬಟ್ ಈ ಸಮಯದಲ್ಲಿ ಅದೆಲ್ಲ ನಮ್ಮದು ನೋಟಿಫಿಕೇಶನ್ ಅಲ್ಲಿ 2026 ಅಲ್ಲಿ ಕೈಗಾ ಪ್ಲಾಂಟ್ ಅವರು ತೆಗೆದುಬಿಟ್ಟಿದ್ದಾರೆ. ಅದು ಯಾಕೆ ಅಂತ ಅರ್ಥ ಆಗಿಲ್ಲ. ಅದು ನೋಡಿ ಸರ್, ಅಲ್ಲಿ ಒಂದು ನ್ಯಾಯ, ನಮ್ಮಲ್ಲಿ ಒಂದು ನ್ಯಾಯ. ಯಾಕಂದ್ರೆ ನಮ್ಮ ಹಕ್ಕನ್ನ ನಮ್ಮ ಕಡೆಯಿಂದ ತೆಗೆದುಬಿಟ್ಟಿದ್ದೀರಾ. ನಿಮ್ಮ ಎಂಪ್ಲಾಯಿಗೆ ನೀವು ಕೊಟ್ಟಿರುವಂತಕ್ಕಂಥ ಹಾಸ್ಪಿಟಲ್ ಅಲ್ಲಿ ನಿಮ್ಮ ಎಂಪ್ಲಾಯಿಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ನೋಡುವ. ನೀವು ಯಾಕೆ ಅಲ್ಲಿ ಕಳಿಸೋದು? ನೀವು ಮಣಿಪಾಲ, ಗೋವಾ, ಬಾಂಬೆ ಯಾಕೆ ಕಳಿಸ್ತೀರಿ? ನಿಮ್ಮ ಹಾಸ್ಪಿಟಲ್, ನೀವು ಕಟ್ಟಿರುವಂತಕ್ಕಂಥ ಹಾಸ್ಪಿಟಲ್ ಅಲ್ಲಿ ನಿಮ್ಮ ಉದ್ಯೋಗಿಗಳಿಗೆ ಯಾಕೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ? ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಅದರಲ್ಲಿ ಯಾವುದೇ ತರಹದ ಉಪಕರಣಗಳಿಲ್ಲ, ಟ್ರೀಟ್ಮೆಂಟ್ ಸಿಗೋದಿಲ್ಲ, ಡಾಕ್ಟರ್ಗಳಿಲ್ಲ ಅಂತ ಹೇಳಿ. ಅಧಿಕಾರಿಗಳು ಬೇರೆ ರಾಜ್ಯದವ್ರು ಇರ್ಬೋದು, ಅವರು ಅಲ್ಲಿಯ ರಾಜ್ಯದಿಂದ ಜನದ ತಂದ್ಬಿಟ್ಟು ಇಲ್ಲಿ ಕೆಲಸ ಕೊಡ್ತಾ ಇದ್ದಾರೆ. ನಮ್ಮ ಉದ್ಯೋಗಿಗಳು ಆಗಿರ್ಬೋದು, ನೀವೇ ಆಗಿರ್ಬೋದು, ಎಕ್ಸಾಂಪಲ್ ನೀವು ನಮ್ಮ ಜನರಿಗೆ ಕೆಲಸ ಕೊಡುವಂತಕ್ಕಂಥ ಕೆಲಸ ಮಾಡ್ಬೋದು ಸಾಹೇಬ್ರೆ. ಆಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರಲ್ಲ, ಇದು ಸರಿಯಲ್ಲ ಸರ್. ಅದಕ್ಕೆ ನೀವು ಮುಂದಿನ ದಿನಗಳಲ್ಲಿ ಇದನ್ನ ಸರಿಯಾಗಿ ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡು ನಮ್ಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮುಖಾಂತರ ಬಂದಿದ್ದೇವೆ ನಾವು.